ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯು ಪ್ರತಿ ವರ್ಷ ವಾರ್ಷಿಕ ವರದಿಯನ್ನು ಬಿಡುಗಡೆಯನ್ನು ಮಾಡುತ್ತೆ. ಹಾಗಾಗಿ 2024 ಮತ್ತು 25ರ ವಾರ್ಷಿಕ ವರದಿಯ ಕುರಿತು ಇವತ್ತು ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಈ ಒಂದು ಅರಣ್ಯ ವಾರ್ಷಿಕ ವರದಿ ಏಪ್ರಿಲ್ 2024ರಿಂದ ಮಾರ್ಚ್ 2025ರವರೆಗೆ ನಮ್ಮ ಕರ್ನಾಟಕದ ಅರಣ್ಯದ ವಿಚಾರಗಳ ಕುರಿತು ಮಾಹಿತಿಯನ್ನು ಒದಗಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಅರಣ್ಯ ವಾರ್ಷಿಕ ರಿಪೋರ್ಟಲ್ಲಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ವಿಚಾರಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಅಂತಹ ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಚರ್ಚೆಯನ್ನು ಮಾಡ್ತೀನಿ. ಇನ್ನುಳಿದಂತೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಓದ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ವಾರ್ಷಿಕ ವರದಿಯ ಅಫಿಷಿಯಲ್ ರಿಪೋರ್ಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡನ್ನು ಮಾಡಿರ್ತೀನಿ. ನೀವಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಬೋದಾಗಿರುತ್ತೆ. ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವಿಲ್ಲಿ ನೋಡ್ತಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಸಹಾಯವಾಣಿಯಾಗಿರುತ್ತೆ 1926 ಅಂತ ಹೇಳಿ. ಈ ಒಂದು ದೂರವಾಣಿ ಸಂಖ್ಯೆಗೆ ಅರಣ್ಯಗಳ ಕುರಿತಾದಂತಹ ಮಾಹಿತಿಗಳನ್ನು ಪಡೆಯಲು ನೀವು ಕರೆಯನ್ನು ಮಾಡ್ಬೋದು. ಹಾಗೆ ಅರಣ್ಯ ಪ್ರದೇಶಗಳಲ್ಲಿ ಏನಾದರೂ ಅಕ್ರಮ ನಡೀತಾ ಇದ್ರೆ ಅದರ ಬಗ್ಗೆ ನೀವು ದೂರನ್ನು ನೀಡಲು ಕೂಡ ಈ ಒಂದು ಸಹಾಯವಾಣಿಗೆ ನೀವು ಕರೆಯನ್ನು ಮಾಡ್ಬೋದಾಗಿರುತ್ತೆ. ಓಕೆ, ಈ ಒಂದು ವಾರ್ಷಿಕ ವರದಿಯಲ್ಲಿ ಮೊದಲಿಗೆ ಪರಿಚಯವನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಅರಣ್ಯಗಳು ಭೂಮಿಯ ಅತ್ಯಗತ್ಯವಾದಂತಹ ಜೀವೋತ್ಪಾದಕ ವ್ಯವಸ್ಥೆಯಾಗಿದೆ. ಅವು ಶುದ್ಧ ಗಾಳಿ, ನೀರು, ಫಲವತ್ತಾದಂತಹ ಮಣ್ಣು, ಜೀವ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವಂತಹ ಅನೇಕ ಮಹತ್ವದ ಸೇವೆಗಳನ್ನು ಒದಗಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಈ ಪರಿಸರ ವ್ಯವಸ್ಥೆಗಳು ವಿಶೇಷವಾಗಿ ಆದಿವಾಸಿ ಸಮುದಾಯಗಳಂತಹ ಅನೇಕ ಗ್ರಾಮೀಣ ಸಮುದಾಯಗಳ ಜೀವನೋಪಾಯವನ್ನು ಸಹ ಬೆಂಬಲಿಸುತ್ತೆ ಅಂತ ಹೇಳಿ ನೋಡ್ಬೋದು. ಹಾಗೆಯೇ ಜಾಗತಿಕವಾಗಿ ಪ್ರಮುಖವಾದ ಜೀವ ವೈವಿಧ್ಯ ಆಸ್ಪಾಟ್ ಆಗಿರುವಂತಹ ಪಶ್ಚಿಮ ಘಟ್ಟಗಳು ಕಾಡು ಸಂರಕ್ಷಣೆಯ ತುರ್ತು ಅಗತ್ಯವನ್ನು ಒತ್ತಿ ಹೇಳುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇದಾದ ನಂತರ ಗಣಿಗಾರಿಕೆ, ಜಲವಿದ್ಯುತ್ ಯೋಜನೆಗಳು, ಅತಿಕ್ರಮಣ, ಅತಿಯಾದ ಮೇವುಗಳನ್ನು ಮೇಯಿಸುವಂಥದ್ದು, ಅಗ್ನಿ ಅವಘಡಗಳು, ಇಂತಹ ಚಟುವಟಿಕೆಗಳಿಂದ ಅರಣ್ಯದ ವಾಸಸ್ಥಳ ನಾಶವಾಗ್ತಿರುವಂಥದ್ದನ್ನು ನೋಡ್ಬೋದಾಗಿರುತ್ತೆ. ಜೈವ ವೈವಿಧ್ಯತೆ ನಷ್ಟಾಗ್ತಾ ಇದೆ, ಅರಣ್ಯ ಅವನತಿಯನ್ನು ಸಂಭವಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಪ್ರತಿಕ್ರಿಯೆಯಾಗಿ ಕರ್ನಾಟಕ ಅರಣ್ಯ ಇಲಾಖೆಯು ಕಾಡುಗಳು ಮತ್ತು ವನ್ಯಜೀವಿಗಳ ರಕ್ಷಣೆ, ರಾಜ್ಯದ ಶ್ರೀಮಂತ ಜೀವ ವೈವಿಧ್ಯ ರಕ್ಷಣೆ ಮತ್ತು ಈ ಎಲ್ಲ ಸವಾಲುಗಳ ವಿರುದ್ಧ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವಿಭಾಗದಿಂದ ಪ್ರಶ್ನೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣವನ್ನು ನಾವು ನೋಡೋದಾದರೆ 1,91,791 ಚದರ ಕಿಲೋಮೀಟರ್ ಅಷ್ಟು ಭೌಗೋಳಿಕವಾದಂತಹ ವಿಸ್ತೀರ್ಣವನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದಲ್ಲಿ 40,678.23 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಅರಣ್ಯ ಪ್ರದೇಶಗಳು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಇದನ್ನು ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 21.21% ಅಷ್ಟು ಅರಣ್ಯ ಪ್ರದೇಶವನ್ನು ನಮ್ಮ ಕರ್ನಾಟಕವು ಹೊಂದಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯವು 21.21% ಅಷ್ಟು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ. ಅದನ್ನು ನಾವು ವಿಸ್ತೀರ್ಣ ರೂಪದಲ್ಲಿ ನೋಡೋದಾದರೆ 40,678.23 ಚದರ ಕಿಲೋಮೀಟರ್ ಅಂತ ಹೇಳಿ ನಾವು ನೋಡ್ಬೋದು. ಈ ಒಂದು ಪ್ರದೇಶ ಏನಿದೆ, ಈ ಒಂದು ಪ್ರದೇಶವನ್ನು ರಕ್ಷಿತವಾದಂಥ ಅರಣ್ಯ ಪ್ರದೇಶ ಅಂತ ಹೇಳಿ, ಮೀಸಲು ಅರಣ್ಯ ಪ್ರದೇಶ ಅಂತ ಹೇಳಿ, ವರ್ಗೀಕರಿಸಲಾದಂಥ ಅರಣ್ಯ ಪ್ರದೇಶ, ಗ್ರಾಮಾಂತರ ಅರಣ್ಯ ಪ್ರದೇಶ, ಖಾಸಗಿ ಅರಣ್ಯ ಪ್ರದೇಶ, ಹೀಗೆ ಬಹಳಷ್ಟು ವಿಭಾಗಗಳಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ನೋಡ್ಬೋದು, ಹಾಗೆ ಯಾವ ಜಿಲ್ಲೆಗಳು ಅತಿ ಕಡಿಮೆ ಅರಣ್ಯ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಹೇಳಿ ನೋಡ್ತಾ ಹೋಗೋಣ.
ಸೊ ನೀವಿಲ್ಲಿ ನೋಡ್ತಿರುವಂಥದ್ದು 2024-25ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಜಿಲ್ಲಾವಾರು ಅರಣ್ಯ ಪ್ರದೇಶದ ವಿವರವನ್ನು ನೀವು ನೋಡ್ತಾ ಇದ್ದೀರಾ. ಸೊ ನಾನು ನೋಟ್ಸಲ್ಲಿ ಪ್ರೊವೈಡನ್ನು ಮಾಡಿರ್ತೀನಿ, ಸೊ ನೀವು ನೋಡ್ಕೊಳ್ಬೋದು. ಸೊ ಒಟ್ಟಾರೆಯಾಗಿ 21.21% ಅಷ್ಟು ಅರಣ್ಯ ಪ್ರದೇಶವನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಟ್ಟಿಯಲ್ಲಿ ನಾವು ಟಾಪ್ 5 ಜಿಲ್ಲೆಗಳನ್ನು ತೆಗೆದುಕೊಳ್ಳೋಣ. ಅದು ಅತಿ ಹೆಚ್ಚು ಅರಣ್ಯ ಪ್ರದೇಶ ಆಗಿರ್ಬೋದು ಅಥವಾ ಅತಿ ಕಡಿಮೆ ಅರಣ್ಯ ಪ್ರದೇಶವಾಗಿರ್ಬೋದು. ಸೊ ಇಲ್ಲಿ ರೆಡ್ ಕಲರಲ್ಲಿ ನಾನು ಮಾರ್ಕನ್ನು ಮಾಡಿದ್ದೇನೆ. ಸೊ ಇದು ವಿಜಯಪುರ ಜಿಲ್ಲೆ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಒಳಗೊಂಡಿರುವಂತಹ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಅದು ವಿಜಯಪುರ ಜಿಲ್ಲೆ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಭೂಪ್ರದೇಶ, ಅಂದರೆ ಒಂದು ಜಿಲ್ಲೆಯ ವಿಸ್ತೀರ್ಣವನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ವಿಸ್ತೀರ್ಣದಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಅಥವಾ ಎಷ್ಟು ಪ್ರದೇಶದಲ್ಲಿ ಅರಣ್ಯ ಪ್ರದೇಶ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 21.21% ಅಷ್ಟು ಏನು ಅರಣ್ಯ ಪ್ರದೇಶ ಇದೆ ಅದಕ್ಕೆ ಯಾವ ಯಾವ ಜಿಲ್ಲೆಗಳು ಎಷ್ಟು ಪರ್ಸೆಂಟೇಜ್ ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಕೊನೆಯ ಒಂದು ವಿಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಂಕಿಅಂಶದ ಪ್ರಕಾರವಾಗಿ ವಿಜಯಪುರ ಜಿಲ್ಲೆ 0.77% ಅಷ್ಟು ಅರಣ್ಯದ ಕೊಡುಗೆಯನ್ನು ನಮ್ಮ ಕರ್ನಾಟಕಕ್ಕೆ ಕೊಡ್ತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕದ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಬಂದು ವಿಜಯಪುರ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನಾನು ಗ್ರೀನ್ ಕಲರಲ್ಲಿ ಮಾರ್ಕನ್ನು ಮಾಡಿದ್ದೇನೆ, ಉತ್ತರ ಕನ್ನಡ ಜಿಲ್ಲೆ. ಸೊ ಇದು ನಮ್ಮ ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಿರುವಂತಹ ಜಿಲ್ಲೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಮ್ಮ ಕರ್ನಾಟಕದ ಏನು 21.21% ಅಷ್ಟು ಅರಣ್ಯವಿದೆ. ಸೊ ಅದಕ್ಕೆ 80.80% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಒಟ್ಟಾರೆಯಾಗಿ 21.21% ಅಷ್ಟು ಅರಣ್ಯ ಪ್ರದೇಶವನ್ನು ನಮ್ಮ ಕರ್ನಾಟಕವು ಒಳಗೊಂಡಿದೆ. ಓಕೆ, ಸೊ ನೀವಿಲ್ಲಿ 30 ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಗಮನಿಸ್ಬೋದು. ಸೊ 31 ಯಾಕಾಗಿಲ್ಲ ಅಂತ ಹೇಳಿದ್ರೆ ವಿಜಯನಗರ ಒಂದು ಜಿಲ್ಲೆಯ ಒಂದು ಅರಣ್ಯ ಪ್ರದೇಶವನ್ನು ಬಳ್ಳಾರಿ ಜಿಲ್ಲೆಯೊಂದಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ನೋಡ್ತಾ ಹೋಗೋಣ ಟಾಪ್ 5 ಜಿಲ್ಲೆಗಳು ಯಾವುದು ಅಂತ ಹೇಳಿ. ಸೊ ಮೊದಲಿಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಿರುವಂತಹ ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ. ಸೊ ಈ ಒಂದು ಜಿಲ್ಲೆ 8303.77 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ. ಸೊ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ 80.80% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಎರಡನೇ ಸ್ಥಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 5689.66 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ನೋಡ್ಬೋದು. ಸೊ ಈ ಒಂದು ಜಿಲ್ಲೆ ನಮ್ಮ ಕರ್ನಾಟಕಕ್ಕೆ 67.11% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಮೂರನೇ ಸ್ಥಾನದಲ್ಲಿ ನಾವು ಚಾಮರಾಜನಗರವನ್ನು ನೋಡ್ಬೋದಾಗಿರುತ್ತೆ. ಚಾಮರಾಜನಗರದಲ್ಲಿ 3673.29 ಚದರ ಕಿಲೋಮೀಟರ್ ಅಷ್ಟು ನಾವು ಅರಣ್ಯ ಪ್ರದೇಶವನ್ನು ನೋಡ್ಬೋದು. ಸೊ ಈ ಒಂದು ಅರಣ್ಯ ಪ್ರದೇಶ ನಮ್ಮ ಕರ್ನಾಟಕಕ್ಕೆ 65.04% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ 4ನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ ಇದೆ. ಕೊಡಗು ಜಿಲ್ಲೆ 1963.58 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ. ಸೊ ಈ ಒಂದು ಅರಣ್ಯ ಪ್ರದೇಶ ನಮ್ಮ ಕರ್ನಾಟಕಕ್ಕೆ 47.87% ಅಷ್ಟು ಒಂದು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ 5ನೇ ಸ್ಥಾನದಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆಯನ್ನು ನೋಡ್ಬೋದು. ಸೊ ಈ ಒಂದು ಜಿಲ್ಲೆಯಲ್ಲಿ 3098.5 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ನೋಡ್ಬೋದು. ಸೊ ಈ ಒಂದು ಅರಣ್ಯ ಪ್ರದೇಶ ನಮ್ಮ ಕರ್ನಾಟಕಕ್ಕೆ 43.02% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಈಗ ನಾವು ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳಿ. ಸೊ ಕೊನೆಯ ಸ್ಥಾನದಲ್ಲಿ ನಾವು ವಿಜಯಪುರ ಜಿಲ್ಲೆಯನ್ನು ನೋಡ್ಬೋದು. ಸೊ ವಿಜಯಪುರ ಜಿಲ್ಲೆಯಲ್ಲಿ
81.29 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ. ಸೊ ಈ ಒಂದು ಅರಣ್ಯ ಪ್ರದೇಶವು ನಮ್ಮ ಕರ್ನಾಟಕಕ್ಕೆ 0.77% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದ ಸ್ಥಾನದಲ್ಲಿ ನಾವು ಕಲಬುರಗಿ ಜಿಲ್ಲೆಯನ್ನು ನೋಡ್ಬೋದು. ಸೊ ಈ ಒಂದು ಜಿಲ್ಲೆಯಲ್ಲಿ 339.87 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ. ಸೊ ಈ ಒಂದು ಅರಣ್ಯ ಪ್ರದೇಶವು ನಮ್ಮ ಕರ್ನಾಟಕಕ್ಕೆ 3.10% ಅಷ್ಟು ಅರಣ್ಯದ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದ ಸ್ಥಾನದಲ್ಲಿ ರಾಯಚೂರು ಜಿಲ್ಲೆ. ಸೊ ಈ ಒಂದು ಜಿಲ್ಲೆಯಲ್ಲಿ 370 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಒಂದು ಅರಣ್ಯ ಪ್ರದೇಶವು ನಮ್ಮ ಕರ್ನಾಟಕಕ್ಕೆ 4.39% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದ ಸ್ಥಾನದಲ್ಲಿ ನಾವು ಬೆಂಗಳೂರು ನಗರವನ್ನು ನೋಡ್ಬೋದು. ಸೊ ಈ ಒಂದು ನಗರದಲ್ಲಿ 151.01 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅರಣ್ಯ ಪ್ರದೇಶವು ನಮ್ಮ ಕರ್ನಾಟಕಕ್ಕೆ 6.88% ಅಷ್ಟು ಅರಣ್ಯದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕದ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಇಲ್ಲಿ ಸಂಪೂರ್ಣವಾದಂಥ ಪಟ್ಟಿಯನ್ನು ನಾನು ಕೊಟ್ಟಿರ್ತೀನಿ. ಸೊ ನೀವು ಒಂದು ಬಾರಿ ಈ ಪಟ್ಟಿಯನ್ನು ನೋಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಏನು ಸಂರಕ್ಷಿತ ಪ್ರದೇಶ ಆಗಿರ್ಬೋದು, ಮೀಸಲು ಪ್ರದೇಶ ಆಗಿರ್ಬೋದು, ಸೊ ಇವುಗಳ ಬಗ್ಗೆ. ಸೊ 2024 ಮತ್ತು 2025 ಒಂದು ಸಾಲಿನ ವರದಿಯ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡ್ಬೋದು. 36 ವನ್ಯಜೀವಿ ಅಭಯಾರಣ್ಯಗಳನ್ನು ನೋಡ್ಬೋದು. ಸೊ ಇದರೊಳಗಡೆನೆ ನಾವು 5 ಹುಲಿಗಳ ಮೀಸಲು ಪ್ರದೇಶ ಏನಿರುತ್ತೆ, ಸೊ ಇದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ 19 ಸಂರಕ್ಷಣಾ ಮೀಸಲು ಪ್ರದೇಶವನ್ನು ನೋಡ್ತೀವಿ. ಹಾಗೆ 1 ಸಮುದಾಯ ಮೀಸಲು ಪ್ರದೇಶವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಜಾಲವು ಒಟ್ಟು 11,339.83 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಆವರಿಸಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ರಾಜ್ಯದ ಒಟ್ಟು ಅರಣ್ಯದಲ್ಲಿ 27.87% ಅಷ್ಟು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವುಗಳ ಬಗ್ಗೆ ನಾನು ಈ ಹಿಂದಿನ ತರಗತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಟ್ಟಿರ್ತೀನಿ. ಸೊ ಇಲ್ಲಿ 19 ಸಂರಕ್ಷಣಾ ಮೀಸಲು ಪ್ರದೇಶ ಇದೆಯಲ್ಲ, ಇದು ಭಾಳಷ್ಟು ವೆಬ್ಸೈಟ್ಗಳಲ್ಲಾಗಿರ್ಬೋದು, ನೋಟ್ಸ್ಗಳಲ್ಲಾಗಿರ್ಬೋದು ಭಾಳಷ್ಟು ವ್ಯತ್ಯಾಸ ಇದೆ. ಆದರೆ ನಾವು ಈ ಒಂದು ರಿಪೋರ್ಟ್ನ ಪ್ರಕಾರವಾಗಿಯೇ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇದು ಈ ವರ್ಷದಲ್ಲಿ ಜಾರಿಯಾಗಿರುವ ರಿಪೋರ್ಟ್ ಆಗಿರೋದ್ರಿಂದ ಸೊ ಇದೇ ನಮಗೆ ಫೈನಲೈಸ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿದೆ ನೋಡಿ. ಓಕೆ, ಸೊ ನೀವು ಇಲ್ಲಿ ನೋಡ್ತಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ 5 ನ್ಯಾಷನಲ್ ಪಾರ್ಕ್ಗಳಾಗಿರುತ್ತೆ. ಸೊ ಅದರಲ್ಲಿ ಬನ್ನೇರುಘಟ್ಟ, ಕುದುರೆಮುಖ, ಅಂಶಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ, ನಂತರದಲ್ಲಿ ನಾಗರಹೊಳೆ ಇದೆ. ಓಕೆ, ಸೊ ನೀವು ಇಲ್ಲಿ ನೋಡ್ತಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ 36 ವನ್ಯಜೀವಿ ಅಭಯಾರಣ್ಯ ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಾಗಿರುತ್ತೆ. ಸೊ ಇವುಗಳ ಬಗ್ಗೆ ಕೂಡ ಈ ಹಿಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿರ್ತೀನಿ. ಸೊ ನೀವು ಆ ಒಂದು ತರಗತಿಯನ್ನು ಕೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ರಾಮನಗರ ಅಂತ ಬಂದಾಗ ರಾಮದೇವರ ಬೆಟ್ಟ, ರಣಹದ್ದುಧಾಮ ಅಂತ ಹೇಳಿ ನಾವು ನೋಡ್ಬೋದು. ಚಾಮರಾಜನಗರ ಅಂತ ಬಂದಾಗ ಬಿಳಿಗಿರಿ ರಂಗನ ಬೆಟ್ಟ, ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶದ ಅಭಯಾರಣ್ಯವನ್ನು ನೋಡ್ಬೋದು. ಹಾಗೆ ಹುಲಿ ಸಂರಕ್ಷಿತ ಪ್ರದೇಶವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಚಿಕ್ಕಮಗಳೂರು ಜಿಲ್ಲೆ ಅಂತ ಬಂದಾಗ ಭದ್ರಾ ವನ್ಯಜೀವಿ ಅಭಯಾರಣ್ಯವನ್ನು ನೋಡ್ತೀವಿ. ಹಾಗೆ ಹುಲಿ ಸಂರಕ್ಷಿತ ಪ್ರದೇಶವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಆದಿಚುಂಚನಗಿರಿ ನವಿಲುಧಾಮ, ಸೊ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ವಿಭಾಗ ಅಂತ ಬಂದಾಗ ಮೈಸೂರು ವಿಭಾಗವಾಗಿರುತ್ತೆ. ನಂತರ ರಂಗನತಿಟ್ಟು ಪಕ್ಷಿಧಾಮ, ಇದು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಅರಬಿತಿಟ್ಟು ಪಕ್ಷಿಧಾಮ ಅಂತ ಬಂದಾಗ ಇದು ಮೈಸೂರಲ್ಲಿ ಕಂಡುಬರುತ್ತೆ. ಮೇಲುಕೋಟೆ ವನ್ಯಧಾಮ ಅಂತ ಬಂದಾಗ ಇದು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇದಾದ ನಂತರ ಕಾಮಸಂದ್ರ ವನ್ಯಜೀವಿಧಾಮ ಕೋಲಾರ, ಕಾವೇರಿ ವನ್ಯಧಾಮ ಕೊಳ್ಳೇಗಾಲ, ಮಲೈ ಮಹದೇಶ್ವರ ವನ್ಯಧಾಮ, ಸೊ ಇದು ಎಮ್ಮೆ ಮಿಲ್ಸ್ ಅಂತ ಕರಿತೀವಿ. ಸೊ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನಂತರ ಪುಷ್ಪಗಿರಿ ವನ್ಯಜೀವಿಧಾಮ ಕೊಡಗು, ತಲಕಾವೇರಿ ವನ್ಯಜೀವಿಧಾಮ ಕೊಡಗು, ಬ್ರಹ್ಮಗಿರಿ ವನ್ಯಜೀವಿಧಾಮ ಕೊಡಗು. ಸೊ ಮಂಗಳೂರು ಅಂತ ಬಂದಾಗ ಸೋಮೇಶ್ವರ ವನ್ಯಜೀವಿಧಾಮ ಮತ್ತು ಮೂಕಾಂಬಿಕಾ ವನ್ಯಜೀವಿಧಾಮವನ್ನು ನೋಡ್ತೀವಿ. ಸೊ ನಂತರ ಯಲ್ಲಾಪುರ ಅಂತ ಬಂದಾಗ ಅತ್ತಿವೇರಿ ಪಕ್ಷಿಧಾಮವನ್ನು ನೋಡ್ತೀವಿ. ನಂತರ ಶಿವಮೊಗ್ಗ ಅಂತ ಹೇಳಿ ಬಂದಾಗ ಶೆಟ್ಟಿಹಳ್ಳಿ, ನಂತರ ಶರಾವತಿ, ಗುಡವಿ ಪಕ್ಷಿಧಾಮಗಳನ್ನು ನಾವು ನೋಡ್ಬೋದಾಗಿರುತ್ತೆ.
ಸೊ ನಂತರದಲ್ಲಿ ರಾಣಿಬೆನ್ನೂರು ಕೃಷ್ಣಮೃಗ ವನ್ಯಜೀವಿಧಾಮ ಹಾವೇರಿ, ಕಪ್ಪತಗುಡ್ಡ ವನ್ಯಜೀವಿಧಾಮ ಗದಗ, ದರೋಜಿ ಕರಡಿಧಾಮ ಮತ್ತು ಗೂಡೆಕೋಟೆ ಕರಡಿಧಾಮ ಎರಡು ಕೂಡ ಬಳ್ಳಾರಿಯಲ್ಲಿ ಕಂಡುಬರುತ್ತೆ. ನಂತರ ದಾವಣಗೆರೆ ಅಂತ ಬಂದಾಗ ರಂಗಾಯನದುರ್ಗಕೊಂಡ ವನ್ಯಜೀವಿಧಾಮವನ್ನು ನೋಡ್ಬೋದು. ಚಿತ್ರದುರ್ಗ ಅಂತ ಬಂದಾಗ ಜೋಗಿಮಠಿ ಮತ್ತು ಉತ್ತರಗುಡ್ಡ ವನ್ಯಜೀವಿಧಾಮವನ್ನು ನೋಡ್ಬೋದು. ಕೊಪ್ಪಳ ಅಂತ ಬಂದಾಗ ಬಂಕಾಪುರ ತೋಳ ವನ್ಯಜೀವಿಧಾಮವನ್ನು ನೋಡ್ಬೋದು. ನಂತರ ನುಗು ವನ್ಯಜೀವಿಧಾಮ ಅಂತ ಬಂದಾಗ ಬಂಡೀಪುರದ ಹತ್ರ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಭೀಮಗಡ ವನ್ಯಜೀವಿಧಾಮ ಬೆಳಗಾವಿ, ಘಟಪ್ರಭಾ ವನ್ಯಜೀವಿಧಾಮ ಗೋಕಾಕ್, ಯಡಹಳ್ಳಿ ಜಿಂಕಾರ ವನ್ಯಜೀವಿಧಾಮ ಬಾಗಲಕೋಟೆ, ಚಿಂಚೋಳಿ ವನ್ಯಜೀವಿಧಾಮ ಕಲಬುರಗಿ, ತಿಮ್ಲಾಪುರ ವನ್ಯಜೀವಿಧಾಮ ತುಮಕೂರು, ಬುಕ್ಕಪಟ್ಟಣ ಜಿಂಕಾರ ವನ್ಯಜೀವಿಧಾಮ ತುಮಕೂರು, ಅರಸೀಕೆರೆ ಕರಡಿಧಾಮ ಹಾಸನ, ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ ಉತ್ತರ ಕನ್ನಡ ಆಗಿರುತ್ತೆ. ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 19 ಸಂರಕ್ಷಣಾ ಮೀಸಲು ಪ್ರದೇಶವನ್ನು ನಾವು ನೋಡ್ಬೋದು. ಹಾಗೆ ಒಂದು ಸಮುದಾಯ ಮೀಸಲು ಪ್ರದೇಶವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಾನಿಲ್ಲಿ ಪಟ್ಟಿಯನ್ನು ಕೊಟ್ಟಿರ್ತೀನಿ. ಸೊ ನೀವು ಒಂದು ಬಾರಿ ಓದ್ಕೊಳ್ಬೇಕಾಗತ್ತೆ. ಸೊ ಸಮುದಾಯ ಮೀಸಲು ಪ್ರದೇಶ ಅಂತ ಬಂದಾಗ ಮೈಸೂರು ವನ್ಯಜೀವಿ ಅಥವಾ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಕೊಕ್ಕರೆಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಸೊ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಒಂದು ದೂರದೃಷ್ಟಿಯನ್ನು ನಾವು ನೋಡ್ತಾ ಹೋಗೋಣ. ಸೊ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯು ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಳ ಪ್ರಯೋಜನಕ್ಕಾಗಿ ಕಾಡುಗಳು ಮತ್ತು ಮರಗಳ ನಿರಂತರ ಸಂರಕ್ಷಣೆ, ನಿರ್ವಹಣೆ ಹಾಗೂ ಅಭಿವೃದ್ಧಿಯನ್ನು ಜಾರಿಗೆ ತರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಒಂದು ದೂರದೃಷ್ಟಿಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದೃಷ್ಟಿಕೋನವು 1988ರ ರಾಷ್ಟ್ರೀಯ ಅರಣ್ಯ ನೀತಿಯೊಂದಿಗೆ ಹೊಂದಾಣಿಕೆಯಾಗಿದ್ದು ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ 1/3 ಭಾಗವನ್ನು ಅರಣ್ಯ ಮತ್ತು ಮರಗಳ ಹೊದಿಕೆಯನ್ನು ಜಾರಿಗೆ ತರಲು ಉದ್ದೇಶಿಸಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ 1988ರ ರಾಷ್ಟ್ರೀಯ ಅರಣ್ಯ ನೀತಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಈ ಒಂದು ನೀತಿಯ ಪ್ರಕಾರವಾಗಿ ಪ್ರತಿಯೊಂದು ರಾಜ್ಯಗಳು ಮತ್ತು ನಮ್ಮ ರಾಷ್ಟ್ರ 33% ಅರಣ್ಯ ಪ್ರದೇಶವನ್ನು ಒಳಗೊಂಡಿರಬೇಕಾಗತ್ತೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಭೌಗೋಳಿಕ ವಿಸ್ತೀರ್ಣ ಏನಿರುತ್ತೆ ಸೊ ಅದರಲ್ಲಿ 33% ಅರಣ್ಯ ಪ್ರದೇಶವನ್ನು ಒಳಗೊಂಡಿರಬೇಕು. ಆದರೆ ಪ್ರಸ್ತುತ ಮಾಹಿತಿಗಳ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ 21.21% ಮಾತ್ರ ಅರಣ್ಯ ಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ 21%ಇಂದ 33% ಅರಣ್ಯ ಪ್ರದೇಶವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಅಭಿವೃದ್ಧಿಯನ್ನು ಮಾಡುವಂಥದ್ದು ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯ ಮೂಲ ಗುರಿಯಾಗಿರುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ಉದ್ದೇಶಗಳಿದೆ. ಸೊ ನೀವು ಓದ್ಕೊಳ್ಬೋದಾಗಿರುತ್ತೆ. ಸೊ ನಂತರ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯಿಂದ ಸೊ ಯಾವೆಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಅಥವಾ ಉಪಕ್ರಮಗಳನ್ನು ಜಾರಿಗೆ ತಗೊಂಡ್ಬರ್ತಾ ಇದ್ದಾರೆ ಅಂತ ಹೇಳಿ ಸೊ ನೀವಿಲ್ಲಿ ನೋಡ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಇಲಾಖೆಯು ಯಾವ ಕಾಯ್ದೆಗಳ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರಲ್ಲಿ ಜಾರಿಯಾಗುತ್ತೆ. ಸೊ ನಂತರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಯಾಗುತ್ತೆ. ಸೊ ನಂತರ ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ಜಾರಿಯಾಗುತ್ತೆ. ನಂತರ ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರಲ್ಲಿ ಜಾರಿಯಾಗುತ್ತೆ. ನಂತರ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿಯಾಗುತ್ತೆ. ನಂತರ ರಾಷ್ಟ್ರೀಯ ಅರಣ್ಯ ಕಾಯ್ದೆ 1988ರಲ್ಲಿ ಜಾರಿಯಾಗುತ್ತೆ. ಸೊ ಈ ಒಂದು ನೀತಿಯ ಪ್ರಕಾರವಾಗಿಯೇ 33% ಅರಣ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಈ ಒಂದು ನೀತಿ ಮಾಹಿತಿಯನ್ನು ಕೊಡುತ್ತೆ. ಸೊ ನಂತರ ಜೀವ ವೈವಿಧ್ಯತೆಯ ಕಾಯ್ದೆ 2002ರಲ್ಲಿ ಆರಂಭವಾಗುತ್ತೆ. ನಂತರ ಅರಣ್ಯ ಹಕ್ಕುಗಳ ಮಾನ್ಯತೆ ಕಾಯ್ದೆ 2006ರಲ್ಲಿ ಜಾರಿಯಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ನಿಯಮಗಳು ಅಂತ ಬಂದಾಗ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು 1957, ಕರ್ನಾಟಕ ಅರಣ್ಯ ನಿಯಮಗಳು 1969, ವನ್ಯಜೀವಿ ಸಂರಕ್ಷಣಾ ನಿಯಮಗಳು 1973, ಕರ್ನಾಟಕ ಮರಗಳ ಸಂರಕ್ಷಣಾ ನಿಯಮಗಳು 1977,
ಅರಣ್ಯ ಸಂರಕ್ಷಣಾ ನಿಯಮಗಳು 1981ರಲ್ಲೂ ಜಾರಿಗೊಂಡಿದೆ. ಇತ್ತೀಚೆಗೆ 2003ರಲ್ಲೂ ಕೂಡ ಒಂದಿಷ್ಟು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಪರಿಸರ ಸಂರಕ್ಷಣಾ ನಿಯಮ 1986, ಜೀವ ವೈವಿಧ್ಯತೆಯ ನಿಯಮ 2004. ಸೊ ಇದಾದ ನಂತರ ನಮ್ಮ ಕರ್ನಾಟಕದ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಸಂಹಿತೆ ಮತ್ತು ಕೈಪಿಡಿಗಳನ್ನು ನಾವು ನೋಡೋದಾದರೆ ಕರ್ನಾಟಕ ಅರಣ್ಯ ಸಂಹಿತೆ 1976, ಕರ್ನಾಟಕ ಅರಣ್ಯ ಕೈಪಿಡಿ 1976, ನಂತರ ಕರ್ನಾಟಕ ಅರಣ್ಯ ಲೆಕ್ಕ ಸಂಹಿತೆ ಕೂಡ ಜಾರಿಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಈ ಒಂದು ಪಟ್ಟಿಯನ್ನು ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಓಕೆ ಸೊ ಇಲ್ಲಿ ಇತ್ತೀಚೆಗೆ ಒಂದು ಪ್ರದೇಶವನ್ನು ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ 2024ರಲ್ಲಿ 18ನೇ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಹೆಸರುಘಟ್ಟ ಹುಲ್ಲುಗಾವಲು ಪ್ರದೇಶದ ಒಟ್ಟು 5010 ಎಕರೆ ವಿಸ್ತೀರ್ಣವನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಹೇಳಿ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಒಂದು ಸೆಕ್ಷನ್ ಆದಂತಹ 36 ಸಬ್ ಕ್ಲಾಸ್ ಎ ಈ ಒಂದು ವಿಭಾಗದ ಅಡಿಯಲ್ಲಿ ಘೋಷಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಕೊಟ್ಟಿರ್ತಾರೆ ಮತ್ತು ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿರುತ್ತೆ. ಸೊ ಇದೇ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ 2025ರಲ್ಲಿ 19ನೇ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆಯನ್ನು ನಡೆಸಲಾಗುತ್ತೆ. ಸೊ ಈ ಒಂದು ಸಭೆಯಲ್ಲಿ ಏನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಇರುತ್ತೆ, ಸೊ ಇದರ ವಿಸ್ತೀರ್ಣವನ್ನು 5678 ಎಕರೆ ಒಂದು ವಿಸ್ತೀರ್ಣವನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶವನ್ನು 2025ರಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಹುಲಿ ಯೋಜನೆ ಅಂದರೆ ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿ, ಸೊ ಇದು 1973ರಲ್ಲಿ ಜಾರಿಯಾಗುತ್ತೆ. ಸೊ ಈ ಒಂದು ಯೋಜನೆಯ ಅನುಷ್ಠಾನಕ್ಕೆ ಅನುದಾನ ಅಂತ ಬಂದಾಗ 60 ಭಾಗದಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ, 40 ಭಾಗದಷ್ಟು ಅನುದಾನವನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 1973ರಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶವನ್ನು ಘೋಷಣೆಯನ್ನು ಮಾಡ್ತಾರೆ. ಸೊ ಪ್ರಸ್ತುತವಾಗಿ ನಮ್ಮ ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಣಾ ಪ್ರದೇಶವನ್ನು ನೋಡ್ಬೋದು. ಸೊ ಅದರಲ್ಲಿ ಬಂಡೀಪುರ ಇದೆ, ನಂತರದಲ್ಲಿ ನಾಗರಹೊಳೆ ಇದೆ, ಭದ್ರಾ ಇದೆ, ಬಿಆರ್ಟಿ ಇದೆ, ನಂತರ ಕಾಳಿ ಅಂಶಿದಾಂಡೇಲಿ ಹುಲಿ ಸಂರಕ್ಷಣಾ ಪ್ರದೇಶವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಪ್ರಸ್ತುತ 2022ರ ಒಂದು ಅಂಕಿಅಂಶಗಳ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ 563 ಹುಲಿಗಳನ್ನು ಒಳಗೊಂಡಿದ್ದು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಇಲ್ಲಿ ಆನೆ ಯೋಜನೆಯನ್ನು ನಾವು ನೋಡ್ಬೋದು. ಅಂದರೆ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳಿ 1992ರಲ್ಲಿ ಈ ಒಂದು ಯೋಜನೆ ಜಾರಿಯಾಗುತ್ತೆ. ಸೊ ಈ ಒಂದು ಯೋಜನೆಯ ಪ್ರಕಾರವಾಗಿ ಆನೆಯನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಆನೆಯ ಆವಾಸ ಸ್ಥಾನವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಆನೆಗಳ ಒಂದು ಕಾರಿಡಾರ್ ಏನಿರುತ್ತೆ ಸೊ ಅವುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಮತ್ತು ಆನೆ ಮತ್ತು ಮಾನವರ ನಡುವಿನ ಸಂಘರ್ಷ ಏನಿರುತ್ತೆ ಸೊ ಅದನ್ನು ಕಡಿಮೆ ಮಾಡುವಂಥದ್ದು. ಸೊ ಹೀಗೆ ಬಹಳಷ್ಟು ಒಂದು ಗುರಿಗಳನ್ನು ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂತಹ ಯೋಜನೆ ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಒಂದು ಮಾಹಿತಿಯನ್ನು ನಾವು ಗಮನಿಸಬೇಕಾಗತ್ತೆ. ಆನೆಗಳಿಗೆ ಸಂಬಂಧಪಟ್ಟಂತಹ 2 ವರದಿಗಳು ಬಿಡುಗಡೆಯಾಗಿದೆ. ಸೊ ಅದರಲ್ಲಿ ಮೊದಲನೇ ವರದಿ 2023ರಲ್ಲಿ ಬಿಡುಗಡೆಯಾಗಿದೆ. ಸೊ ಇದನ್ನು ನೀವೆಲ್ಲರೂ ಕೂಡ ಓದ್ಕೊಂಡಿರ್ತೀರಾ. ಸೊ ನಂತರದಲ್ಲಿ 2025ರಲ್ಲಿ ಇತ್ತೀಚೆಗೆ ಒಂದು ವರದಿ ಬಿಡುಗಡೆಯಾಗಿದೆ. ಸೊ ಇದರ ಕುರಿತು ಈ ಹಿಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿರ್ತೀನಿ. ಸೊ ಈಗ ನಾವು 2023ರ ಆನೆ ಗಣತಿಗೂ 2025ರ ಆನೆ ಗಣತಿಗೂ ಇರುವಂತಹ ವ್ಯತ್ಯಾಸ ಏನು, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ 2023ರಲ್ಲಿ ಜಾರಿ ಮಾಡಲಾಗಿರುವಂತಹ ಆನೆ ಗಣತಿ ಏನಿರುತ್ತೆ ಇದು ನೇರ ವೀಕ್ಷಣೆಯಿಂದ ನಡೆಸಲಾಗಿರುವಂತಹ ಗಣತಿಯಾಗಿರುತ್ತೆ. ಸೊ ಇದರ ಪ್ರಕಾರವಾಗಿ ನಮ್ಮ ಕರ್ನಾಟಕ ರಾಜ್ಯವು 2023ರಲ್ಲಿ 6395 ಆನೆಗಳನ್ನು ಒಳಗೊಂಡಿದ್ದು ದೇಶದಲ್ಲೇ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ 2023ರ ರಿಪೋರ್ಟ್ ಅನ್ನುವಂಥದ್ದು ನೇರ ವೀಕ್ಷಣೆಯಿಂದ
ಅಂದರೆ ಕಣ್ಣಿಗೆ ಕಾಣುವಂತಹ ಆನೆಗಳನ್ನು ಲೆಕ್ಕಾಚಾರವನ್ನು ಮಾಡಿ ಆನೆ ಗಣತಿಯನ್ನು ಜಾರಿಯನ್ನು ಮಾಡಿರ್ತಾರೆ. ಆದರೆ 2025ರಲ್ಲಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ DNA ಆಧಾರಿತವಾಗಿ ಆನೆಯ ಪಾಪ್ಯುಲೇಷನನ್ನು ಕಂಡುಹಿಡಿದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಿಪೋರ್ಟು ಪ್ರತಿ 5 ವರ್ಷಗಳಿಗೊಮ್ಮೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಈಗ ನಾವು ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿರುವಂತಹ 9 ಮೃಗಾಲಯಗಳ ಬಗ್ಗೆ, ಅಂದರೆ ಝೂಗಳ ಬಗ್ಗೆ. ಸೊ ಮೊದಲಿಗೆ ಮೈಸೂರಿನಲ್ಲಿ ಶ್ರೀ ಚಾಮರಾಜೇಂದ್ರ ಮೃಗಾಲಯವನ್ನು ನೋಡ್ತೀವಿ. ನಂತರ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಿನಲ್ಲಿದೆ. ಹುಲಿ ಮತ್ತು ಸಿಂಹ ಧಾಮ ಬಂದು ಶಿವಮೊಗ್ಗದಲ್ಲಿದೆ. ನಂತರ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಝೂಯಾಲಜಿಕಲ್ ಪಾರ್ಕ್ ಬಂದು ವಿಜಯನಗರದಲ್ಲಿದೆ. ನಂತರ ಕಿತ್ತೂರು ರಾಣಿ ಚೆನ್ನಮ್ಮ ನಿಸರ್ಗಧಾಮ ಬೆಳಗಾವಿಯಲ್ಲಿದೆ. ಇಂದಿರಾ ಪ್ರಿಯದರ್ಶಿನಿ ಪ್ರಾಣಿ ಸಂಗ್ರಹಾಲಯ ದಾವಣಗೆರೆಯಲ್ಲಿದೆ. ನಂತರ ಮಕ್ಕಳ ಉದ್ಯಾನವನ ಮತ್ತು ಕಿರು ಮೃಗಾಲಯ ಕಲಬುರಗಿಯಲ್ಲಿದೆ. ನಂತರ ಮಕ್ಕಳ ಉದ್ಯಾನವನ ಕಿರು ಮೃಗಾಲಯ ಇದು ಗದಗದಲ್ಲಿದೆ. ನಂತರ ಆಡುಮಲೇಶ್ವರ ಮಕ್ಕಳ ಉದ್ಯಾನವನ ಚಿತ್ರದುರ್ಗದಲ್ಲಿದೆ. ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ಮೃಗಾಲಯಗಳು ಆಗಿರುತ್ತೆ. ಸೊ ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಸಂರಕ್ಷಣೆಗಾಗಿ ಜಾರಿ ಮಾಡಲಾಗಿರುವಂತಹ ಅಭಿವೃದ್ಧಿ ಚಟುವಟಿಕೆ ಅಥವಾ ಯೋಜನೆಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ರಾಜ್ಯ ವಲಯದ ಯೋಜನೆಗಳು ಅಂತ ಬಂದಾಗ ಕ್ಷೀಣಿತ ಅರಣ್ಯಗಳ ಅಭಿವೃದ್ಧಿ, ಸಿರಿಚಂದನವನ ಕಾರ್ಯಕ್ರಮ, ಹಸಿರು ಕರ್ನಾಟಕ, ಹಸಿರು ಬಜೆಟ್, ನಗರ ಪ್ರದೇಶಗಳ ಹಸಿರೀಕರಣ, ಸಾರ್ವಜನಿಕ ವಿತರಣೆಗಾಗಿ ಸಸಿಗಳ ಪೋಷಣೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ರಸ್ತೆ ಬದಿಯ ನೆಡುತೋಪುಗಳು, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಮತ್ತು ಇತರ ಪ್ರದೇಶಗಳಲ್ಲಿನ ಅರಣ್ಯೀಕರಣ. ಸೊ ಇವುಗಳನ್ನು ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಒಂದು ಮೂಲ ಗುರಿಯಾಗಿರುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಕೇಂದ್ರ ವಲಯದ ಯೋಜನೆಗಳು ಅಂತ ಬಂದಾಗ ಹಸಿರು ಭಾರತ ಯೋಜನೆ, ರಾಷ್ಟ್ರೀಯ ಬಿದಿರು ಯೋಜನೆ, ಮ್ಯಾಂಗ್ರೋವ್ಗಳ ಸಂರಕ್ಷಣೆ ಮತ್ತು ನಿರ್ವಹಣೆ, ನಂತರ ವೃಕ್ಷದಾನ ಯೋಜನೆ ಮತ್ತು ನಗರವನ ಯೋಜನೆ. ಸೊ ಇದಿಷ್ಟು ಕೂಡ ಅಭಿವೃದ್ಧಿ ಚಟುವಟಿಕೆಗಳಾಗಿರುತ್ತೆ. ಸೊ ಈ ಒಂದು ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ನೀವು ಓದ್ಕೊಳ್ಬೇಕು ಅಂತ ಹೇಳಿದ್ರೆ ಅಫಿಷಿಯಲ್ ರಿಪೋರ್ಟ್ ಏನಿರುತ್ತೆ ಸೊ ಅದನ್ನು ನೀವು ಓದ್ಕೊಳ್ಬೋದು. ಸೊ ಎಕ್ಸಾಮ್ ದೃಷ್ಟಿಯಿಂದ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಮಾತ್ರ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮೊದಲಿಗೆ ಕ್ಷೀಣಿತ ಅರಣ್ಯಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಅರಣ್ಯೀಕರಣದ ಮೂಲಕ ಕ್ಷೀಣಿತ ಅರಣ್ಯ ಪ್ರದೇಶದ ಪುನರ್ಜೀವನವನ್ನಗೊಳಿಸುವಂಥದ್ದು, ಅರಣ್ಯಗಳನ್ನು ದನಕರುಗಳ ಮೇಯಿಸುವಿಕೆಯಿಂದ ತಪ್ಪಿಸುವಂಥದ್ದು, ಹಾಗೆ ಬೆಂಕಿಯಿಂದ ಅರಣ್ಯವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಕ್ಷೀಣಿತ ಅರಣ್ಯ ಪ್ರದೇಶದಲ್ಲಿ ಸ್ವಾಭಾವಿಕ ಅರಣ್ಯಗಳ ಪುನರುತ್ಪತ್ತಿಯನ್ನು ಮಾಡುವಂಥದ್ದು, ಹಾಗೆ ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥದ್ದು ಈ ಒಂದು ಕಾರ್ಯಕ್ರಮದ ಪ್ರಧಾನ ಗುರಿಯಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಸಿರಿಚಂದನ ವನ ಕಾರ್ಯಕ್ರಮ ಅಂತ ಹೇಳಿ ಬರುತ್ತೆ. ಶ್ರೀಗಂಧದ ನೆಡುತೋಪುಗಳ ರಕ್ಷಣೆ ಮತ್ತು ಸ್ವಾಭಾವಿಕವಾಗಿ ಶ್ರೀಗಂಧವನ್ನು ಬೆಳೆದಿರುವಂತಹ ಪ್ರದೇಶಗಳ ರಕ್ಷಣೆ ಮತ್ತು ನಿರ್ವಹಣೆಯ ಕಾರ್ಯವನ್ನು ನಡೆಸುವಂಥದ್ದು ಈ ಒಂದು ಕಾರ್ಯಕ್ರಮದ ಪ್ರಧಾನ ಗುರಿಯಾಗಿರುತ್ತೆ. ಸೊ ನಂತರದಲ್ಲಿ ಈ ಒಂದು ಯೋಜನೆಯ ಮೂಲಕ ಶ್ರೀಗಂಧದ ನೆಡುತೋಪುಗಳೇನಿರುತ್ತೆ ಸೊ ಅವುಗಳಿಗೆ ಚೈನ್ ಲಿಂಕ್ ಮೆಸ್ ಅಂತ ಹೇಳಿ ಒಂದು ಬೇಲಿಯನ್ನು ಅಳವಡಿಕೆಯನ್ನು ಮಾಡಿ 24x7 ಕಾವಲನ್ನು ಕೊಡುವಂಥದ್ದು. ನಂತರದಲ್ಲಿ ಮಣ್ಣು ಮತ್ತು ತೇವಾಂಶಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳನ್ನು ನಿರ್ವಹಣೆಯನ್ನು ಮಾಡುವಂಥದ್ದು, ಹಾಗೆ ಇತರ ರಕ್ಷಣಾ ಕೆಲಸಗಳನ್ನು ಈ ಒಂದು ಕಾರ್ಯಕ್ರಮವು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಹಸಿರು ಕರ್ನಾಟಕ ಅಂತ ಬಂದಾಗ ಸೊ ಸಣ್ಣ ಪುಟ್ಟ ಬೆಟ್ಟ ಗುಡ್ಡಗಳಾಗಿರ್ಬೋದು ಅಥವಾ ಗೋಮಾಳಗಳಾಗಿರ್ಬೋದು ಅಥವಾ ಕೆರೆಗಳ ಸುತ್ತ ಇರುವಂತಹ ಸರ್ಕಾರಿ ಭೂಮಿಗಳಾಗಿರ್ಬೋದು, ಆ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಸ್ಥಳೀಯ ಜಾತಿಯ ಮರ ಗಿಡಗಳನ್ನು ವ್ಯಾಪಕವಾಗಿ ಬೆಳೆಸುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತೆ. ಈ ಒಂದು ಕಾರ್ಯಕ್ರಮದ ಒಂದು ಧ್ಯೇಯ ವಾಕ್ಯವನ್ನು ನಾವು ನೋಡೋದಾದರೆ ಮನೆಗೊಂದು ಮರ, ಊರಿಗೊಂದು ತೋಪು, ತಾಲೂಕಿಗೊಂದು ಕಿರು ಅರಣ್ಯ, ಜಿಲ್ಲೆಗೊಂದು ಕಾಡು ಬೆಳೆಸಲು ಹಸಿರು ಕರ್ನಾಟಕ ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಹಸಿರು ಬಜೆಟು. ಸೊ ಇದ್ರ ಬಗ್ಗೆ ಈ ಹಿಂದಿನ ತರಗತಿಯಲ್ಲೂ ಕೂಡ ನಾನು ತಿಳಿಸಿದ್ದೇನೆ. ಸೊ ಹಸಿರು ಬಜೆಟ್ ಅಂತ ಹೇಳಿ 2022 ಮತ್ತು 23ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಜೆಟನ್ನು ಮಂಡನೆಯನ್ನು ಮಾಡಲಾಗಿದೆ.
ಸೊ ನಂತರದಲ್ಲಿ ನಗರ ಪ್ರದೇಶದ ಹಸರೀಕರಣ ಅಂತ ಹೇಳಿ. ಸೊ ನಗರ ಪ್ರದೇಶದಲ್ಲಿ ಹೆಚ್ಚಾಗುತ್ತಿರುವಂತಹ ವಾಹನಗಳು, ಜನಸಂಖ್ಯೆ, ಕಟ್ಟಡಗಳು ಇತ್ಯಾದಿಗಳಿಂದ ಪರಿಸರ ಮಾಲಿನ್ಯ ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಗರ ಪ್ರದೇಶದ ಪರಿಸರದ ಸಮತೋಲನವನ್ನು ಕಾಪಾಡಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರ ಪಾಲಿಕೆ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಮುನ್ಸಿಪಲ್ ಪ್ರದೇಶಗಳಲ್ಲಿ ರಸ್ತೆಯ ಬದಿಯಲ್ಲಿ ನೆಡುತೋಪುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಬೆಳೆಸುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಗುರಿಯಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಸಾರ್ವಜನಿಕರ ವಿತರಣೆಗಾಗಿ ಸಸಿಗಳನ್ನು ಬೆಳೆಸುವಂಥದ್ದು. ಈ ಒಂದು ಯೋಜನೆಯ ಅಡಿಯಲ್ಲಿ ಸಸಿಗಳನ್ನು ಬೆಳೆಸಿ ಕೃಷಿ ಅರಣ್ಯ ಪ್ರೋತ್ಸಾಹ ಕಾರ್ಯಕ್ರಮದ ಅಡಿಯಲ್ಲಿ ಫಲಾನುಭವಿಗಳಿಗೆ ಅಂದರೆ ಸಾರ್ವಜನಿಕರಿಗೆ, ರೈತರಿಗೆ, ಸಂಘ ಸಂಸ್ಥೆಗಳಿಗೆ ಗ್ರಾಮ ಅರಣ್ಯ ಸಮಿತಿಗಳ ಮೂಲಕ ಈ ಒಂದು ಸಸಿಗಳನ್ನು ವಿತರಣೆಯನ್ನು ಮಾಡುವಂಥದ್ದು. ಅದರಲ್ಲೂ ರೈತರಿಗೆ ಕಡಿಮೆ ರಿಯಾಯಿತಿಯ ದರದಲ್ಲಿ ಸಸಿಗಳನ್ನು ಕೊಡುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಗುರಿಯಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ರಸ್ತೆ ಬದಿ ಗಿಡಗಳನ್ನು, ಮರಗಳನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮ. ಸೊ ನಮ್ಮ ಕರ್ನಾಟಕದಲ್ಲಿ 4,000 ಕಿಲೋಮೀಟರಷ್ಟು ರಾಷ್ಟ್ರೀಯ ಹೆದ್ದಾರಿಯನ್ನು ನೋಡ್ಬೋದು. 2,100 ಕಿಲೋಮೀಟರಷ್ಟು ರಾಜ್ಯ ಹೆದ್ದಾರಿಯನ್ನು ನೋಡ್ಬೋದು. ಹಾಗೆ 38,000 ಕಿಲೋಮೀಟರಷ್ಟು ಜಿಲ್ಲಾ ರಸ್ತೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಸ್ತೆಗಳ ಬದಿಯಲ್ಲಿ ಮರಗಳನ್ನು, ಗಿಡಗಳನ್ನು ಬೆಳೆಸುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತೆ. ಸೊ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಮ್ಮ ಕರ್ನಾಟಕದಲ್ಲಿ 2011 ಮತ್ತು 12ನೇ ಆರ್ಥಿಕ ವರ್ಷದಿಂದ ಪ್ರಾರಂಭವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳಿ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಅರಣ್ಯ ನೀತಿ 1988ರಲ್ಲಿ ಜಾರಿಯಾಗುತ್ತೆ. ಸೊ ಈ ಒಂದು ಅರಣ್ಯ ನೀತಿಯ ಪ್ರಕಾರವಾಗಿ ಪ್ರತಿಯೊಂದು ರಾಜ್ಯ ಮತ್ತು ರಾಷ್ಟ್ರವೂ ಕೂಡ ಒಟ್ಟು ಭೂ ಪ್ರದೇಶದ 33% ಪ್ರದೇಶವು ಹಸಿರು ಹೊದಿಕೆಯಿಂದ ಕೂಡಿರಬೇಕು ಅಂತ ಹೇಳಿ ಈ ಒಂದು ನೀತಿ ಹೇಳುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ 33% ಹಸಿರು ಹೊದಿಕೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಮರ ಗಿಡಗಳನ್ನು ಬೆಳೆಸಬೇಕಾಗತ್ತೆ, ಅರಣ್ಯವನ್ನು ಸಂರಕ್ಷಣೆಯನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆಯು ಜಾರಿಯನ್ನು ಮಾಡಿರುತ್ತೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ 2011ರಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಈ ಯೋಜನೆಯ ಪ್ರಕಾರವಾಗಿ ರೈತರಿಗೆ, ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ ರಿಯಾಯಿತಿಯ ದರದಲ್ಲಿ ಸಸಿಗಳನ್ನು ಕೊಡುವಂಥದ್ದು ಈ ಒಂದು ಯೋಜನೆಯ ಮೂಲ ಗುರಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಕೇಂದ್ರ ವಲಯದ ಯೋಜನೆಗಳು ಅಂತ ಬರುತ್ತೆ. ಸೊ ಇದರಲ್ಲಿ ಮೊದಲಿಗೆ ಕಾಂಡ್ಲವನ ಸಂರಕ್ಷಣೆ ಮತ್ತು ನಿರ್ವಹಣೆ ಅಂತ ಹೇಳಿ ನೋಡ್ಬೋದು. ಅಂದರೆ ಮ್ಯಾಂಗ್ರೋವ್ಸ್ಗಳ ಒಂದು ಅರಣ್ಯ ಏನಿರುತ್ತೆ, ಸೊ ಅವುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ. ಸೊ ಯಾಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ನಾವು ನೋಡೋದಾದರೆ, ಸಮುದ್ರದ ತೀರ ಮತ್ತು ಕರಾವಳಿ ಪ್ರದೇಶದಲ್ಲಿ ಮಣ್ಣು ಸವಕಳಿಯನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ, ಹಾಗೆ ಸಮುದ್ರದ ಅಲೆಗಳಿಂದ ಕಡಲ್ ಕೊರೆತ ಅಂತ ಹೇಳಿ ಆಗುತ್ತೆ. ಸೊ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಕಾಂಡ್ಲವನವನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕಾಗುತ್ತೆ, ಮ್ಯಾಂಗ್ರೋವ್ ಸಸ್ಯಗಳನ್ನು ಬೆಳೆಸಬೇಕಾಗುತ್ತೆ. ಹಾಗೆ ಈಗ ಆಲ್ರೆಡಿ ಇರುವಂತಹ ಮ್ಯಾಂಗ್ರೋವ್ಸ್ಗಳ ಒಂದು ಫಾರೆಸ್ಟ್ ಏನಿರುತ್ತೆ, ಸೊ ಅದನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇದಿಷ್ಟು ಕೂಡ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹೊನ್ನಾವರ, ಕುಂದಾಪುರ, ಮಂಗಳೂರು ಮತ್ತು ಕಾರವಾರಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ರಾಷ್ಟ್ರೀಯ ಬಿದಿರು ಮಿಷನ್ ಅಂತ ಹೇಳಿ, ಸೊ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಕೃಷಿ ಮತ್ತು ಸಹಕಾರಿ ಮಂತ್ರಾಲಯವು ರಾಷ್ಟ್ರೀಯ ಬಿದಿರು ಮಿಷನನ್ನು 2018 ಮತ್ತು 19ನೇ ಸಾಲಿನಲ್ಲಿ ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಅನುಷ್ಠಾನಕ್ಕೆ ಅನುದಾನ ಅಂತ ಬಂದಾಗ 60 ಭಾಗದಷ್ಟು ಕೇಂದ್ರ ಸರ್ಕಾರದಿಂದ ಮತ್ತು 40 ಭಾಗದಷ್ಟು ರಾಜ್ಯ ಸರ್ಕಾರದಿಂದ ಅನುದಾನ ಸಿಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬಿದಿರುಗಳನ್ನು ಬೆಳೆಸುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಗುರಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಗ್ರೀನ್ ಇಂಡಿಯಾ ಮಿಷನ್ ಅಂತ ಹೇಳಿ ಬರುತ್ತೆ. ಸೊ ಇದರ ಉದ್ದೇಶವನ್ನು ನಾವು ನೋಡ್ತಾ ಹೋದರೆ ಒಟ್ಟು 10 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯ ಆಗಿರ್ಬೋದು ಅಥವಾ
ಅರಣ್ಯೇತರ ಭೂಮಿಯಲ್ಲಿ ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೆಚ್ಚಿಸುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತೆ. ಸೊ ನಂತರದಲ್ಲಿ ಜೀವ ವೈವಿಧ್ಯತೆ, ಜಲವಿಜ್ಞಾನ ಸೇವೆಗಳನ್ನು ಸೇರಿಸುವುದರ ಜೊತೆಗೆ ಪರಿಸರ ವ್ಯವಸ್ಥೆಯ ಸೇವೆಗಳ ಸುಧಾರಣೆಯನ್ನು ಒದಗಿಸಲು ಕಾಡುಗಳಲ್ಲಿ ಮತ್ತು ಸುತ್ತಮುತ್ತ ವಾಸವನ್ನು ಮಾಡುವಂತಹ 3 ಮಿಲಿಯನ್ ಕುಟುಂಬಗಳಿಗೆ ಅರಣ್ಯ ಆಧಾರಿತವಾದಂತಹ ಜೀವನೋಪಾಯದ ಆದಾಯವನ್ನು ಹೆಚ್ಚಿಸಲು ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಯೋಜನೆಯನ್ನು ಕಲಬುರಗಿ, ಹಾಸನ ಮತ್ತು ಶಿರಸಿ ಅರಣ್ಯ ವಿಭಾಗಗಳಲ್ಲಿ 2015 ಮತ್ತು 16ನೇ ಸಾಲಿನಿಂದ ಆರಂಭವನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಪ್ರಸ್ತುತ 2024 ಮತ್ತು 25ನೇ ಸಾಲಿನಲ್ಲೂ ಕೂಡ ಗ್ರೀನ್ ಇಂಡಿಯಾ ಮಿಷನ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ನಗರ ವನ ಯೋಜನೆ ಅಂತ ಹೇಳಿ, ಸೊ ನಗರ ಪ್ರದೇಶದಲ್ಲಿ ಸಸಿಗಳನ್ನು ನೆಡುವಂಥದ್ದು, ಅರಣ್ಯ ಪ್ರದೇಶವನ್ನು ಜಾಸ್ತಿ ಮಾಡುವಂಥದ್ದು, ಪಾರ್ಕ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಕಿರು ಅರಣ್ಯಗಳನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ರಸ್ತೆಯ ಬದಿಯಲ್ಲಿ ಸಸಿಗಳನ್ನು ನೆಡುವಂಥದ್ದು. ಸೊ ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು 2024 ಮತ್ತು 25ನೇ ಸಾಲಿನಲ್ಲಿ ಬಾಗಲಕೋಟೆ, ಬೆಂಗಳೂರು ನಗರ, ಬೀದರ್, BRT ಹುಲಿ ಸಂರಕ್ಷಿತ ಪ್ರದೇಶ, ಚಿತ್ರದುರ್ಗ, ಧಾರವಾಡ, ಹಳಿಯಾಳ, ಹುಣಸೂರು, ಕೋಲಾರ ಮತ್ತು ಕುಂದಾಪುರ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಾಗರ ವಿಭಾಗಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿ ಜಿಲ್ಲೆಗಳನ್ನು ಕೊಟ್ಟಾಗ ಪ್ರಶ್ನೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ನಂತರದಲ್ಲಿ ಸಾಮಾಜಿಕ ಅರಣ್ಯ ಮತ್ತು ಯೋಜನೆಗಳು ಅಂತ ಬರುತ್ತೆ. ಅದರಲ್ಲಿ ಸಾಮಾಜಿಕ ಅರಣ್ಯ ಅಂತ ಬಂದಾಗ ಕರ್ನಾಟಕ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ವಿಭಾಗವು ಜಿಲ್ಲಾ ಪಂಚಾಯಿತಿಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ 30 ಸಾಮಾಜಿಕ ಅರಣ್ಯ ವಿಭಾಗಗಳನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಜಿಲ್ಲಾ ವಲಯದ ಯೋಜನೆ ಅಂತ ಬಂದಾಗ ಗೋಮಾಳ ಆಗಿರ್ಬೋದು, ರೈಲ್ವೆ ಬದಿ ಆಗಿರ್ಬೋದು, ರಸ್ತೆ ಬದಿ ಆಗಿರ್ಬೋದು, ಅಥವಾ ನದಿಯ ಅಂಚಿನಲ್ಲಿ ಆಗಿರ್ಬೋದು, ಅಥವಾ ಶಾಲಾ ಕಾಲೇಜುಗಳ ಆವರಣ ಆಗಿರ್ಬೋದು, ಸರ್ಕಾರಿ ಸಂಸ್ಥೆಗಳ ಆವರಣ ಆಗಿರ್ಬೋದು ಮತ್ತು ಇತರೆ ಸ್ಥಳಗಳಲ್ಲಿ ಸಸಿಗಳನ್ನು ನೆಡುವಂಥದ್ದು, ಅವುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಕಿರು ಅರಣ್ಯಗಳನ್ನು ಸೃಷ್ಟಿಯನ್ನು ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತೆ. ಈ ಒಂದು ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳಿ, ಸೊ ಈ ಒಂದು ಯೋಜನೆಯ ಮುಖಾಂತರವಾಗಿ ಗ್ರಾಮೀಣ ಭಾಗದಲ್ಲಿ 100 ದಿನಗಳ ಒಂದು ಗ್ಯಾರಂಟಿ ಉದ್ಯೋಗವನ್ನು ಕೊಡುವಂಥದ್ದು ಈ ಒಂದು ಯೋಜನೆಯ ಮೂಲ ಗುರಿಯಾಗಿರುತ್ತೆ. ಸೊ ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಓದಿರ್ತೀರ, ನರೇಗಾ ಯೋಜನೆ ಅಂತ ಹೇಳಿ. ಸೊ ಈ ಒಂದು ನರೇಗಾ ಯೋಜನೆಯ ಅಡಿಯಲ್ಲಿ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡುವಂಥದ್ದು, ಅವುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ಸೊ ಈ ರೀತಿಯಲ್ಲಿ ಅರಣ್ಯದ ಒಂದು ಕೆಲಸಗಳನ್ನು ಕೂಡ ಈ ಒಂದು ನರೇಗಾದ ಕಾರ್ಯಕ್ರಮದಲ್ಲಿ ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಕೇಂದ್ರ ವಲಯದ ಯೋಜನೆಗಳು ಅಂತ ಬಂದಾಗ ಕೃಷಿ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಆಗ್ರೋ ಫಾರೆಸ್ಟ್ರಿ ಕಂಪೋನೆಂಟ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಹೊಸ ನರ್ಸರಿಗಳನ್ನು ಸ್ಥಾಪನೆಯನ್ನು ಮಾಡುವಂಥದ್ದು, ಸಸಿಗಳನ್ನು ಬೆಳೆಸುವಂತಹ ವಿಧಾನಕ್ಕೆ ತರಬೇತಿಗಳನ್ನು ಕೊಡುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಗುರಿಯಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ರಾಜ್ಯ ವಲಯದ ಯೋಜನೆಗಳು ಅಂತ ಬಂದಾಗ ಸೊ ಇಲ್ಲಿ 2-3 ಯೋಜನೆಗಳು ಭಾಳಷ್ಟು ಪ್ರಮುಖವಾಗುತ್ತೆ. ಸೊ ಅದರಲ್ಲಿ ವೃಕ್ಷೋದ್ಯಾನ ಯೋಜನೆ ಆಗಿರ್ಬೋದು, ದೇವರ ಕಾಡು ಯೋಜನೆ ಆಗಿರ್ಬೋದು, ನಂತರ ಸಂರಕ್ಷಣೆ ಯೋಜನೆ ಆಗಿರ್ಬೋದು. ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ವೃಕ್ಷೋದ್ಯಾನ ಯೋಜನೆ ಅಂತ ಹೇಳಿ, ಈ ಒಂದು ಯೋಜನೆಯ ಮೂಲಕ ನಮ್ಮ ಕರ್ನಾಟಕದಲ್ಲಿ ವಿವಿಧ ಭಾಗಗಳಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಅಂತ ಹೇಳಿ ಪಾರ್ಕ್ಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಈ ಒಂದು ಯೋಜನೆಯ ಮೂಲ ಉದ್ದೇಶ ಕಾಲುವೆಯ ದಡ ಆಗಿರ್ಬೋದು, ರಸ್ತೆಯ ಬದಿಗಳಲ್ಲಿ, ರೈಲು ಮಾರ್ಗಗಳಲ್ಲಿ, ನದಿಯ ಅಂಚಿನಲ್ಲಿ ಅಥವಾ ಶಾಲಾ ಕಾಲೇಜು ಆವರಣಗಳಲ್ಲಿ ಮತ್ತು ಸರ್ಕಾರಿ ಸಂಸ್ಥೆಗಳ ಆವರಣಗಳಲ್ಲಿ ಸಸಿಗಳನ್ನು ಬೆಳೆಸುವಂಥದ್ದು, ಹಾಗೆ ಹಸಿರು ಹೊದಿಕೆಯನ್ನು ಗಣನೀಯವಾಗಿ ಹೆಚ್ಚಿಗೆ ಮಾಡುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ.
ಸೊ ಈ ಒಂದು ಯೋಜನೆಯ ಮುಖಾಂತರವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ 190 ವೃಕ್ಷೋದ್ಯಾನಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ 160 ವೃಕ್ಷೋದ್ಯಾನಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದು ಸ್ಮೃತಿ ವನ ಅಂತ ಹೇಳಿ ನಿರ್ಮಾಣವನ್ನು ಮಾಡಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ಹೊಸದಾಗಿ 7 ವೃಕ್ಷೋದ್ಯಾನಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕೊಂಡಿದ್ದಾರೆ. ಸೊ ಈ ಒಂದು ಯೋಜನೆಯಲ್ಲಿ ನೀವಿಲ್ಲಿ ನೋಡ್ತಾ ಇದ್ದೀರಾ, ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನ ಆಗಿರ್ಬೋದು, ವೃಕ್ಷೋದ್ಯಾನ ಆಗಿರ್ಬೋದು. ಸೊ ಇದು ಗದಗ ಜಿಲ್ಲೆಯಲ್ಲಿರುವಂಥದ್ದು, ಸೊ ಇದು ಧಾರವಾಡದಲ್ಲಿರುವಂಥದ್ದು, ಸೊ ಇದು ಚಿತ್ರದುರ್ಗದಲ್ಲಿರುವಂಥದ್ದು, ನಂತರ ಇಲ್ಲಿ ಕುಮಾರಧಾರ ಸುಬ್ರಹ್ಮಣ್ಯದಲ್ಲಿರುವಂಥದ್ದು. ಸೊ ಈ ರೀತಿಯಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ನಂತರದಲ್ಲಿ ದೇವರ ಕಾಡು ಅಥವಾ ದೈವಿವನ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಯೋಜನೆ ಅಂತ ಹೇಳಿ ನೋಡ್ಬೋದು. ಸೊ ಈ ಒಂದು ಯೋಜನೆಯ ಮೂಲ ಉದ್ದೇಶ ಏನಾಗಿರುತ್ತೆ ಅಂದರೆ, ಉದಾಹರಣೆಗೆ ನಾವೆಲ್ಲರೂ ಕೂಡ ಆಲದ ಮರವನ್ನು ಪೂಜೆ ಮಾಡ್ತೀವಿ, ಬನ್ನಿ ಮರವನ್ನು ಪೂಜೆ ಮಾಡ್ತೀವಿ, ಬೇವಿನ ಮರವನ್ನು ಪೂಜೆ ಮಾಡ್ತೀವಿ. ಸೊ ಈ ಮರಗಳಲ್ಲಿ ನಾವು ದೇವರನ್ನು ನೋಡ್ತೀವಿ. ಹಾಗಾಗಿ ಯಾವ ಮರಗಳನ್ನು ನಾವು ಒಂದು ದೇವರ ಸ್ಥಾನದಲ್ಲಿಟ್ಟು ಪೂಜೆಯನ್ನು ಮಾಡ್ತೀವಿ, ಅಂತಹ ಮರಗಳನ್ನು ಒಳಗೊಂಡಿರುವಂತಹ ಅರಣ್ಯ ಪ್ರದೇಶ ಏನಿರುತ್ತೆ, ಅಂತಹ ಅರಣ್ಯ ಪ್ರದೇಶವನ್ನು ದೈವಿವನ ಅಂತ ಹೇಳಿ ಅಥವಾ ದೇವರ ಕಾಡು ಅಂತ ಹೇಳಿ ಆ ಪ್ರದೇಶವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಮೂಲಕ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ದೈವಿ ವನವನ್ನು ಅಂದರೆ ಪವಿತ್ರವಾದ ತೋಪನ್ನು ಸ್ಥಾಪಿಸುವಂಥದ್ದು ಮತ್ತು ಅಭಿವೃದ್ಧಿಪಡಿಸುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅನುದಾನದ ಅಡಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ 123 ದೇವರ ಕಾಡುಗಳನ್ನು ನೋಡ್ಬೋದು. ಸೊ ಇಂದಿನ ಸಾಲುಗಳ 42 ದೇವರ ಕಾಡುಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಹೊಸದಾಗಿ 31 ಹೊಸ ದೇವರ ಕಾಡುಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಸೊ ವನ್ಯಜೀವಿ ಅಂತ ಹೇಳಿ ಬರುತ್ತೆ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಕಾಯ್ದೆಯ ಮೂಲಕ ನಾವು ನ್ಯಾಷನಲ್ ಪಾರ್ಕ್ಗಳಾಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರಿಗಳಾಗಿರ್ಬೋದು, ಸೊ ಇನ್ನಿತರ ಸಂರಕ್ಷಿತ ಪ್ರದೇಶಗಳನ್ನು ಈ ಒಂದು ಕಾಯ್ದೆಯಲ್ಲಿ ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ಈ ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಿರ್ತೀವಿ. ಓಕೆ, ಸೊ ನಂತರದಲ್ಲಿ ಬೃಹತ್ ಪ್ರಮಾಣದ ಆದಿವಾಸಿ ವಿವಿಧೋದ್ದೇಶ ಸಹಕಾರ ಸಂಘಗಳನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಅಂಚಿನಲ್ಲಿರುವಂತಹ ಅರಣ್ಯ ಸಮುದಾಯಗಳ ಆದಾಯ ಗಳಿಕೆಯನ್ನು ಗುರಿಯಾಗಿಟ್ಟುಕೊಂಡು ಅವರಿಂದ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸುವಂಥದ್ದು ಮತ್ತು ಅವರಿಗೆ ಒಂದು ಆದಾಯವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ಕಾಡು ಅಂತ ಬಂದಾಗ ಅಥವಾ ಕಾಡಿನ ಅಂಚಿನಲ್ಲಿ ವಾಸ ಮಾಡ್ತಿರುವಂತಹ ಜನರು ಅಂತ ಬಂದಾಗ ಸೊ ಅವರೆಲ್ಲರೂ ಕೂಡ ಆದಾಯ ಅಂತ ಬಂದಾಗ ಕಾಡಿನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಕಾಡಿನಲ್ಲಿ ಸಿಗುವಂಥ ಹಣ್ಣುಗಳಾಗಿರ್ಬೋದು ಅಥವಾ ಗಿಡಮೂಲಿಕೆಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಸೊ ಇವುಗಳನ್ನು ಮಾರಾಟ ಮಾಡಿ ಅವರು ತಮ್ಮ ಜೀವನವನ್ನು ನಡೆಸ್ತಿರ್ತಾರೆ. ಹಾಗಾಗಿ ಅಂತಹ ಒಂದು ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ರೀತಿಯಲ್ಲಿ ಸೊ ಈ ಒಂದು ಸಹಕಾರ ಸಂಘವನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಅರಣ್ಯ ಅಭಿವೃದ್ಧಿ ನಿಧಿ ಅಂತ ಹೇಳಿ ಬರುತ್ತೆ. ಸೊ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಅರಣ್ಯ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿದ್ರೆ, ಸಸ್ಯಗಳನ್ನು ನೆಡಬೇಕು ಅಂತ ಹೇಳಿದ್ರೆ ಅಥವಾ ಸಸ್ಯಗಳಿಗೆ ಸಂಬಂಧಪಟ್ಟಂತಹ ತರಬೇತಿಗಳಾಗಿರ್ಬೋದು, ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಇವೆಲ್ಲವನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ ನಮಗೆ ಒಂದು ನಿಧಿ ಇರಬೇಕಾಗತ್ತೆ, ಫಂಡ್ ಇರಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರವು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಧಿಯನ್ನು ಡಿಸೆಂಬರ್ 1975ರಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಅಡಿಯಲ್ಲಿ ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಮೀಸಲು ಅರಣ್ಯ ಪ್ರದೇಶ ಅಥವಾ ಸಂರಕ್ಷಿತ ಅರಣ್ಯ ಪ್ರದೇಶಗಳ ರಚನೆ ಮತ್ತು ಘೋಷಣೆಯ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಜಾರಿಯಾಗಿದೆ. ಸೊ ಈ ಒಂದು ಕಾಯ್ದೆಯ ಕಾಲಂ 4ರ ಅಡಿಯಲ್ಲಿ
ರಾಜ್ಯ ಸರ್ಕಾರವು ಒಂದು ಪ್ರಮುಖ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಸೊ ಈ ಒಂದು ಅಧಿಸೂಚನೆಯು ಸರ್ಕಾರಿ ಸ್ವಾಮ್ಯದ ಒಂದು ಭೂಮಿಯನ್ನು ಅಥವಾ ಸರ್ಕಾರಕ್ಕೆ ಮಾಲೀಕತ್ವದ ಹಕ್ಕುಗಳಿರುವಂತಹ ಯಾವುದೇ ಭೂಮಿಯನ್ನು ಮೀಸಲು ಅರಣ್ಯ ಅಂದರೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಹೇಳಿ ರಚಿಸುವಂತಹ ತನ್ನ ಉದ್ದೇಶವನ್ನು ಸಾರ್ವಜನಿಕವಾಗಿ ಘೋಷಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಮೀಸಲು ಅರಣ್ಯ ಅಂತ ಬಂದಾಗ 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಕಾಲಂ 4ರಲ್ಲಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಇದೇ ಒಂದು ಕಾಯ್ದೆಯ ಕಾಲಂ 17ರಲ್ಲಿ ಈ ಒಂದು ಮೀಸಲು ಅರಣ್ಯ ಪ್ರದೇಶವನ್ನು ಅಂತಿಮವಾಗಿ ಅಧಿಸೂಚಿಸಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಅರಣ್ಯ ತರಬೇತಿಗಳನ್ನು ನೋಡ್ತಾ ಹೋಗೋಣ. ಸೊ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 7 ಕೇಂದ್ರಗಳಿದೆ ಅಂತ ಹೇಳಿ ನೋಡ್ಬೋದು. ಸೊ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಅರಣ್ಯ ಅಕಾಡೆಮಿ ಧಾರವಾಡದಲ್ಲಿದೆ, ಅರಣ್ಯ ತಾಂತ್ರಿಕ ಮತ್ತು ಆಡಳಿತ ತರಬೇತಿ ಸಂಸ್ಥೆ ಬೆಂಗಳೂರು, ಅರಣ್ಯ ತರಬೇತಿ ಕೇಂದ್ರ ಉತ್ತರ ಕನ್ನಡ, ಅರಣ್ಯ ತರಬೇತಿ ಶಾಲೆ ಬೀದರ್, ಅರಣ್ಯ ತರಬೇತಿ ಶಾಲೆ ಶಿವಮೊಗ್ಗ, ಅರಣ್ಯ ತರಬೇತಿ ಕೇಂದ್ರ ಮೈಸೂರು, ನಂತರ ಅರಣ್ಯ ತರಬೇತಿ ಕೇಂದ್ರ ಕುಶಾಲನಗರ. ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿರುವ ಅರಣ್ಯ ತರಬೇತಿಯ ಕೇಂದ್ರಗಳು ಆಗಿರುತ್ತೆ. ಓಕೆ, ಸೊ ಈಗ ನಾವು ನೋಡ್ತಾ ಹೋಗೋಣ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳ ಬಗ್ಗೆ. ಸೊ ಮೊದಲಿಗೆ ಹಸಿರು ಹೊನ್ನು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಜಾರಿಯನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗದವರಾಗಿರ್ಬೋದು. ಸೊ ಅವರೊಂದಿಗೆ ಅರಣ್ಯದ ಕುರಿತಾಗಿ ಒಂದು ಸಂದರ್ಶನವನ್ನು ಮಾಡಿ ಸೊ ಅದರ ಒಂದು ಆಡಿಯೋವನ್ನು ನಾವು ಆಕಾಶವಾಣಿಯಲ್ಲಿ ಕೇಳ್ಬೋದಾಗಿರುತ್ತೆ. ಸೊ ವಿಡಿಯೋ ಮುದ್ರಣವನ್ನು ಇಲಾಖೆಯ ಯೂಟ್ಯೂಬ್ ಚಾನಲಲ್ಲಿ ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಅರಣ್ಯಗಳು ಮತ್ತು ವನ್ಯಜೀವಿಗಳ ಕುರಿತು ಜಾಗೃತಿಯನ್ನು ಮೂಡಿಸಲು ಕರ್ನಾಟಕದ ಸಂರಕ್ಷಿತ ಪ್ರದೇಶಗಳು, ಕನ್ನಡ ಪದ ಸಮನಾರ್ಥಕ ಸರಣಿಗಳು ಮತ್ತು ನಿಮಗೆ ಸತ್ಯ ತಿಳಿದಿದೆಯಾ ಎಂದು ಆಸಕ್ತಿದಾಯಕ ಸರಣಿಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ 2024 ಮತ್ತು 25ನೇ ಸಾಲಿನಲ್ಲಿ ಚಿಣ್ಣರ ವನದರ್ಶನ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 6ನೇ ತರಗತಿಯಿಂದ 9ನೇ ತರಗತಿವರೆಗೆ ಪ್ರಸ್ತುತ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 418 ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಕೃತಿ ಶಿಬಿರದಲ್ಲಿ ತಂಗುವಂತಹ ಒಂದು ಕಾರ್ಯಕ್ರಮಗಳನ್ನು ನೋಡ್ಬೋದು. ಅದರಲ್ಲಿ ಪ್ರಕೃತಿ ನಡಿಗೆ ಇರುತ್ತೆ, ಪಕ್ಷಿ ವೀಕ್ಷಣೆ ಇರುತ್ತೆ, ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಇರುತ್ತೆ, ಅರಣ್ಯ ಇಲಾಖೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡುವಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಸಂರಕ್ಷಿತ ಪ್ರದೇಶಗಳ ವಿವರಗಳನ್ನು ಒಳಗೊಂಡಿರುವಂತಹ ಒಂದು ಸಂಕಲನವನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಅದನ್ನು ವನ್ಯ ಲೋಕದೊಳಗೆ ನಡೆದು 2.0 ಅಂತ ಹೇಳಿ ನೋಡ್ಬೋದು. ಸೊ ಇಂಗ್ಲೀಷ್ನಲ್ಲಿ ನಾವು ಎ ವಾಕ್ ಆನ್ ದಿ ವೈಲ್ಡ್ ಸೈಡ್ 2.0 ಅಂತ ಹೇಳಿ ಪ್ರಕಟಣೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಸಂಕಲನದಲ್ಲಿ ನಾವು 5 ರಾಷ್ಟ್ರೀಯ ಉದ್ಯಾನವನಗಳು, 36 ಪಶ್ಚಿಮ ಅರಣ್ಯ ಅಭಯಾರಣ್ಯಗಳು, 18 ಸಂರಕ್ಷಣಾ ಮೀಸಲು ಪ್ರದೇಶ, 1 ಸಮುದಾಯ ಮೀಸಲು ಪ್ರದೇಶ, ಸೊ ಇವುಗಳನ್ನು ಒಳಗೊಂಡಂತೆ 60 ಸಂರಕ್ಷಿತ ಪ್ರದೇಶಗಳ ಬಗ್ಗೆ ನಾವು ವಿವರಣೆಯನ್ನು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯ 2025ರ ಕ್ಯಾಲೆಂಡರನ್ನು ರಾಶಿವನ ಅಂತ ಹೇಳಿ ವಿಷಯದೊಂದಿಗೆ ಪ್ರಕಟಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಈ ಆಡಳಿತ ಉಪಕ್ರಮಗಳನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗರುಡಾಕ್ಷಿ ಅಂತ ಹೇಳಿ. ಸೊ ಇದು ಅರಣ್ಯ ಅಪರಾಧ ನಿರ್ವಹಣಾ ವ್ಯವಸ್ಥೆ ಆಗಿರುತ್ತೆ. ಈ ಒಂದು ಉಪಕ್ರಮದ ಅಡಿಯಲ್ಲಿ ನಾವು ಹೊಸ ಅರಣ್ಯ ಅಪರಾಧ ಪ್ರಕರಣಗಳನ್ನು ದಾಖಲಿಸಲು ಲೈವ್ FOC ರಿಜಿಸ್ಟ್ರೇಷನ್ನ ಮೂಲಕ ನಾವು ಈ ಒಂದು ಪ್ರಕರಣವನ್ನು ದಾಖಲು ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಪ್ರಮುಖವಾದಂತಹ ಮಾಹಿತಿಗಳು ಆಗಿರುತ್ತೆ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.